ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಿಎಸ್ಪಿ ಸಾಹೇಬರು ಸಹ ಉಪಸ್ಥಿತರಿರುತ್ತಾರೆ. ಅವರಿಗೂ ಸಹ ನಮ್ಮ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ವಾರ್ಷಿಕ ಕ್ರೀಡಾಕೂಟ 2024 ಇದನ್ನ ದಿನಾಂಕ 28ರಿಂದ 30ನೇ ತಾರೀಕಿನವರೆಗೂ ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ಈ ಸುಂದರವಾದಂತಹ ಒಂದು ಕ್ರೀಡಾಕೂಟವನ್ನ ಆಯೋಜಿಸಿ ಈ ಸಮಾರಂಭದಲ್ಲಿ ಹಾಜರಿರುವಂತಹ ನನ್ನ ನೆಚ್ಚಿನ ಸ್ನೇಹಿತರಾದಂತಹ KM ಶಾಂತರಾಜು ಅವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಹಿರಿಯ ಅಧಿಕಾರಿಗಳೇ, ಕ್ರೀಡಾಪಟುಗಳೇ, ಸಾರ್ವಜನಿಕರೇ, ಪತ್ರಿಕಾ ಮಾಧ್ಯಮದವರೇ, ನಾನು ಹಿಂದಿನ ವರ್ಷ ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೆ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಬಾರಿ ಸಹ ನಿಮ್ಮ ಜೊತೆ ಈ ಕ್ಷಣಗಳನ್ನು ಕಳೆಯುವಂತಹ ಒಂದು ಅವಕಾಶವನ್ನ ಕೊಟ್ಟಿದ್ದೀರಾ. ಸೊ ಈ ಒಂದು ಪೊಲೀಸ್ ಜಿಲ್ಲೆ ಆಗಿದ್ದಂತಹ ಕೆಜಿಎಫ್ ನಲ್ಲಿ ಇಂಥ ಒಂದು ಉತ್ತಮವಾದಂತಹ ವಾತಾವರಣ ನಾನು ಶಾಂತರಾಜ್ ಅವರು ಹೇಳ್ತಾ ಇದ್ದೆ. ನಾನು ಇಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಮಡಿಕೇರಿನಲ್ಲೂ ಅಥವಾ ಒಂದು ಜಮ್ಮು ಕಾಶ್ಮೀರದಲ್ಲೂ ಇದ್ದ ಹಾಗೆ ಕಾಣ್ತಾ ಇದೆ. ಅಷ್ಟು ಸುಂದರವಾದಂತಹ ಒಂದು ವಾತಾವರಣ, ಈ ಗ್ರೀನರಿ ಮತ್ತು ಇಂತಹ ಒಂದು ವ್ಯವಸ್ಥೆಯಲ್ಲಿ ನೀವೆಲ್ಲ ಈ ಕ್ರೀಡಾಕೂಟವನ್ನು ಆಯೋಜಿಸಿದ್ದೀರಾ. ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಲಾಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೆ, ಪೊಲೀಸ್ ಇಲಾಖೆಯ ಜೊತೆ ನಾನು ತುಂಬಾ ಒಡನಾಟ ಹೆಚ್ಚು ಇಟ್ಕೊಂಡಿದ್ದೇನೆ. ನನ್ನ ಇಬ್ಬರು ಆತ್ಮೀಯ ಸ್ನೇಹಿತರು, ಮೊದಲು ಶಾಂತರಾಜ್ ಮತ್ತೆ ನಾರಾಯಣ್ ಇದ್ರು, ಈಗ ನಿಖಿಲ್ ಅವರು ಬಂದಿದ್ದಾರೆ. ಸೊ ಜಿಲ್ಲಾಡಳಿತ ವತಿಯಿಂದ ಸಾಮಾನ್ಯವಾಗಿ ಯಾವುದೇ ಒಂದು ಉತ್ತಮವಾದಂತಹ ಸೌಲಭ್ಯವನ್ನು ಕಲ್ಪಿಸಬೇಕಾದ್ರೆ ನಾವು ಸಹ ಅದರಲ್ಲಿ ಆಸಕ್ತಿಯನ್ನು ತೋರಿದಾಗ ಮಾತ್ರ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಕೋಲಾರ ಜಿಲ್ಲೆಗೆ ಬಂದ ನಂತರ ತುಂಬಾ ಒತ್ತನ್ನ ಈ ಒಂದು ಪೊಲೀಸ್ ಇಲಾಖೆಗೆ ಅದರ ಮೂಲಭೂತ ಸೌಕರ್ಯಗಳಿಗೆ ಕೊಡ್ತಾ ಇದ್ದೇನೆ. ಅದರಲ್ಲಿ ಪ್ರಮುಖವಾಗಿ ಕೋಲಾರ ಮತ್ತು ಇಡೀ ಜಿಲ್ಲೆಯಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಅಂದ್ರೆ ನಮ್ಮ ಒಂದು ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದ್ರಲ್ಲಿ, ಪ್ರಾಣವನ್ನು ಉಳಿಸುವುದರಲ್ಲಿ, ಟ್ರಾಫಿಕ್ ಏಡ್ಸ್ ಇರಬಹುದು ಅಥವಾ ಟ್ರಾಫಿಕ್ ಸೌಲಭ್ಯಗಳಿರಬಹುದು, ಅದನ್ನ ಕೊಡಬೇಕಾಗುತ್ತೆ. ನಾನು ಇಡೀ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿಗೂ ಸಹ ಅನುದಾನವನ್ನು ಕೊಟ್ಟು ಟ್ರಾಫಿಕ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಮತ್ತೆ ರೋಡ್ ಸೇಫ್ಟಿ ಬಗ್ಗೆ ಹಲವಾರು ಸಭೆಗಳನ್ನು ನಡೆಸಿ ಅದಕ್ಕೂ ಸಹ ಅನುದಾನವನ್ನು ಕೊಡುವುದರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇನೆ. ಎರಡನೇದಾಗಿ ನಮ್ಮ ಏನು ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಸಿಬ್ಬಂದಿಯವರು 24 ಗಂಟೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು, ಎಸ್ಪೆಷಲಿ ನಮ್ಮ DR ಕ್ವಾರ್ಟರ್ಸ್ಗಳೇನಿದಾವೆ ಅಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು. ಕೋಲಾರ ಒಂದು ಹೆಡ್ ಕ್ವಾರ್ಟರ್ ಅಲ್ಲಿ ಅವರಿಗೆ ಬೇಕಾದಂತಹ ಎಲ್ಲಾ ರೀತಿಯ ರೋಡ್ಸ್ ಇರಬಹುದು, ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಎರಗೋಳಿಂದ ಬಂದಂತಹ ನೀರನ್ನ ಅವರಿಗೆ ಇವತ್ತು ಸಪ್ಲೈ ಮಾಡ್ತಾ ಇದ್ವಿ. ಅದೇ ರೀತಿ ಸೋಲಾರ್ ಹೀಟರ್ಸ್ ಅನ್ನ ಹಾಕೊಟ್ಟಿದ್ವಿ. ಸೊ ಬಿಸಿ ನೀರಿನ ಒಂದು ವ್ಯವಸ್ಥೆಯನ್ನ ಮಾಡಿದ್ವಿ. ಜೊತೆಗೆ ಗ್ರೌಂಡ್ ಅನ್ನ ಡೆವಲಪ್ ಮಾಡುವಂತದ್ದು, ಶೌಚಾಲಯಗಳನ್ನ ಕಟ್ಟಿಕೊಡುವಂತದ್ದು. ಸೊ ಹೀಗೆ ಎಲ್ಲವನ್ನ ನಾವು ಆದ್ಯತೆ ಮೇಲೆ ಮಾಡಿದ್ವಿ. ಅದೇ ರೀತಿ ಕೆಜಿಎಫ್ ಅಲ್ಲೂ ಸಹ ನಾವು ಆದ್ಯತೆ ಮೇಲೆ ಏನೇನೋ ಬೇಡಿಕೆಗಳು ಇಟ್ಟಿದ್ದಾರೆ ಅದನ್ನ ಎಲ್ಲವನ್ನು ನಾವು ಮಾಡಿಕೊಡ್ತೀವಿ. ಯಾವುದೇ ರೀತಿಯಾದಂತಹ ಹಿಂಜರಿಯುವಂತ ಕೆಲಸ ಇಲ್ಲ. ಅದರಲ್ಲೂ ದಾಖಲೆಗಳು, ನಾವು ಸುಮಾರು ವರ್ಷಗಳಿಂದ ನಾವು ದಾಖಲೆಗಳನ್ನು ಅಪ್ಡೇಟ್ ಮಾಡಿರಲಿಲ್ಲ. ನಿಮಗೆ ಗೊತ್ತಿದೆ, ನಾನು ಜಿಲ್ಲೆಗೆ ಬಂದ ನಂತರ ಎಸ್ಪೆಷಲಿ ಎಜುಕೇಶನ್ ಫೀಲ್ಡ್ ಅಲ್ಲಿ ನಮ್ಮಲ್ಲಿ 1950 ಶಾಲೆಗಳಿದ್ದಾವೆ. ಆ ಶಾಲೆಗಳಿಗೆ ಒಂದು ದಾಖಲೆ ಇರ್ತಾ ಇರಲಿಲ್ಲ. 100 ವರ್ಷಗಳ ಶಾಲೆಗಳಿದ್ರು ಸಹ ಅವರ ಹತ್ರ ದಾಖಲೆಗಳಿರಲಿಲ್ಲ. 1950 ಶಾಲೆಗಳಲ್ಲಿ ಇವತ್ತು 1700 ಶಾಲೆಗಳಿಗೆ ದಾಖಲೆಗಳನ್ನ ಮಾಡಿಕೊಟ್ಟಿದ್ದೇನೆ. RTC ಇರ್ಬೋದು, ಈ ಸೊತ್ತು ಇರ್ಬೋದು, ಅದೇ ರೀತಿ ಈ ಆಸ್ತಿ ಇರ್ಬೋದು. ಹಾಗೆ ಅಂಗನವಾಡಿ ಕೇಂದ್ರಗಳು ಸುಮಾರು 2100 ಅಂಗನವಾಡಿ ಕೇಂದ್ರಗಳಿದ್ದಾವೆ, ಅವುಗಳಿಗೂ ಮಾಡಿಕೊಟ್ಟಿದ್ದೇವೆ. ಸೊ ಹೀಗೆ ಆದ್ಯತೆ ಮೇಲೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೋಲಾರ ಮತ್ತು ಕೆಜಿಎಫ್ ಅಲ್ಲಿ ಇರುವಂತಹ ಎಲ್ಲಾ ಸ್ಟೇಷನ್ಗಳಿರ್ಬೋದು ಅಥವಾ ಅವರ ಒಂದು ಆಸ್ತಿಗಳಿರ್ಬೋದು, ಅವುಗಳಿಗೆ ಬೇಕಾದಂತಹ ಒಂದು ಈ ಸೊತ್ತು ಈ ಆಸ್ತಿಗಳನ್ನ ಮಾಡಿಕೊಡುವಂತ ಕೆಲಸಕ್ಕೆ ಕೈಯನ್ನು ಹಾಕಿದ್ರೆ ಅದರಲ್ಲಿ ಮಾಡಿಕೊಡ್ತಾ ಇದ್ವಿ. ಜೊತೆಗೆ ನಮ್ಮ ಗೃಹ ಮಂತ್ರಿಗಳು ಇಲ್ಲಿ ಬಂದಾಗ ಒಂದು
ವಿಷಯವನ್ನ ನಮ್ಮ ಶಾಸಕರು, ಇಲ್ಲಿನ ಸ್ಥಳೀಯ ಶಾಸಕರು ಪ್ರಸ್ತಾಪ ಮಾಡಿದ್ರು. ನಮ್ಗೆ ಇಲ್ಲಿ ಒಂದು ರಿಸರ್ವ್ ಪೊಲೀಸ್ಗೆ ಅವಕಾಶ ಮಾಡಿಕೊಡಿ ಅಂತ. ಅವರು ಕೇಳಿದ್ದು ಒಂದೇ, ಜಾಗ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹೇಳಿದ ತಕ್ಷಣ ಶಾಂತರಾಜ್ ಅವರು, ನಾವು ಮಾತ್ರೆ ತೆಗೆದುಕೊಳ್ತೀವಲ್ಲ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ, ಆ ರೀತಿ ಫಾಲೋ ಅಪ್ ಮಾಡಿದ್ರು. ಸರ್ ನಮ್ಮ ಜಾಗ ಏನಾಯ್ತು, 100 ಎಕರೆ ಜಾಗ ಬೇಕು. ಸೊ ಹೀಗೆ ಫಾಲೋ ಅಪ್ ಯಾವ ರೀತಿ ಮಾಡಿದ್ರು ಅಂದ್ರೆ, ಅಷ್ಟು ನೀಟಾಗಿ ಫಾಲೋ ಮಾಡಿದ ನಂತರ 100 ಎಕರೆಯನ್ನ ವಿತಿನ್ 20 ಡೇಸ್ ನಾವು ಸರ್ಕಾರಕ್ಕೆ ಕಳಿಸಿ ಸರ್ಕಾರದ ಅಪ್ರೂವಲ್ ಅನ್ನ ತೆಗೆದುಕೊಂಡು ಅವರಿಗೆ 100 ಎಕರೆ ಜಾಗವನ್ನ ಕೊಟ್ಟಿದ್ದೀವಿ. ಇದನ್ನ ನಮ್ಮ ಗೃಹ ಮಂತ್ರಿಗಳು ಮತ್ತೆ ಡಿಜಿ ಅವರು ಅವರ ಒಂದು ಸಮ್ಮೇಳನದಲ್ಲಿ ಶಾಂತರಾಜ್ ಅವರಿಗೆ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ. ಯಾಕಂದ್ರೆ ಅವರ ಫಾಲೋಅಪ್ ಇಂದ ಈ ಕೆಲಸ ಆಯ್ತು ಅಂತ. ಸೊ ಮುಂದಿನ ದಿನಗಳಲ್ಲಿ ಈ IRB ಬಂದ್ರೆ ಇಲ್ಲಿನ ಒಂದು ವ್ಯವಸ್ಥೆ, ಇಲ್ಲಿನ ಒಂದು ಮೂಲಭೂತ ಸೌಕರ್ಯಗಳು ಇನ್ನೂ ಹೆಚ್ಚಾಗ್ತದೆ. ಮತ್ತೆ KGFಗೆ ಅದು ಒಂದು ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ರೀಜನ್ ನಲ್ಲಿ IRB ಎಲ್ಲೂ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದಾಗ ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಹೀಗೆ ಓವರ್ ಆಲ್ ನಾವಿವತ್ತು ಈ ಒಂದು ಪೊಲೀಸ್ ಇಲಾಖೆ ಜೊತೆ ಜಿಲ್ಲಾಡಳಿತ ಒಡನಾಟವನ್ನು ಇಟ್ಕೊಂಡು ನಾವು ಮ್ಯೂಚುವಲ್ ಆಗಿ ಎಲ್ಲಾ ಕೆಲಸಗಳನ್ನ ಸುಸೂತ್ರವಾಗಿ ಮಾಡ್ತಾ ಇದ್ದೇವೆ. ಶಾಂತಿ ವ್ಯವಸ್ಥೆಯನ್ನು ಕಾಪಾಡುವುದರಲ್ಲಿ ನಮ್ಮ ಉತ್ತಮವಾದಂತಹ ಒಂದು ಕಮ್ಯುನಿಕೇಶನ್, ಹೆಚ್ಚಾಗಿ ನಮ್ಮ ರ್ಯಾಪ್ ಒಂದು ಆತ್ಮೀಯತೆ ಇರ್ಬೋದು, ಒಂದು ಫ್ರೆಂಡ್ಶಿಪ್ ಇರ್ಬೋದು. ಯಾಕಂದ್ರೆ ಆಫ್ಟರ್ ಆಲ್ ಹಿ ಇಸ್ ಮೈ ಬ್ಯಾಟ್ಸ್ಮನ್. ಸೊ ನಾವೆಲ್ಲ ಈ ಒಂದು ಕೆಲಸಗಳನ್ನ ಸುಸೂತ್ರವಾಗಿ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಿಮ್ಮ ಪಾತ್ರ ಹೆಚ್ಚಾಗಿದೆ. ಹಗಲು ರಾತ್ರಿ ದುಡಿತಾ ಇರ್ತೀರಾ, ಸ್ಟ್ರೆಸ್ ಅಲ್ಲಿ ಕೆಲಸವನ್ನ ಮಾಡ್ತೀರಾ. ನೀವು ನೋಡಿರ್ಬೋದು, ನಾನು ಸಹ ನಮ್ಮ ರೆವಿನ್ಯೂ ಇಲಾಖೆಯಿಂದ ಪೊಲೀಸ್ ಇಲಾಖೆ ಯಾವ ರೀತಿ 24 ಗಂಟೆ ಟ್ರ್ಯಾಕ್ ಮಾಡಿ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ, ಇವತ್ತು ನಮ್ಮ ರೆವಿನ್ಯೂ ಇಲಾಖೆ ಸಹ ಅದೇ ರೀತಿ ಕೆಲಸವನ್ನ ಮಾಡ್ತಾ ಇದೆ. ನಾನು ಬಂದ ನಂತರ ಇಡೀ ರಾಜ್ಯದಲ್ಲಿ ಫ್ರೂಟ್ಸ್ ಅನ್ನ ಅಪ್ಡೇಟ್ ಮಾಡುವಂತ ಫ್ರೂಟ್ಸ್ ಐಡಿ ಅಂತ ಹೇಳ್ತೀವಿ. ಸೊ ಜನರಿಗೆ ಪರಿಹಾರವನ್ನು ಕೊಡೋದಕ್ಕೋಸ್ಕರ ಮಾಡುವಂತ ಕೆಲಸ ಅದು. ಆಧಾರ್ ಸೀಡಿಂಗ್ ಇರ್ಬೋದು, ಅಥವಾ ನಮ್ಮ PM ಕಿಸಾನ್ ಆಧಾರ್ ಲಿಂಕ್ ಮಾಡುವಂತದ್ದು ಇರ್ಬೋದು, ಲ್ಯಾಂಡ್ ಸರ್ಕಾರಿ ಆಸ್ತಿಗಳನ್ನು ರಕ್ಷಣೆ ಮಾಡುವಂತದ್ದು ಇರ್ಬೋದು, ಕೋರ್ಟ್ ಕೇಸ್ಗಳನ್ನ ಡಿಸ್ಪೋಸ್ ಮಾಡುವಂತದ್ದು ಇರ್ಬೋದು. ಸೊ ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಯಾವುದೇ ಪೊಲೀಸ್ ಕೆಲಸದ ಸಂದರ್ಭಗಳಲ್ಲಿ ಅವರ ಸಲಹೆ ಕೇಳಿದಾಗ ಪ್ರತಿ ಟೈಮು ನಮ್ಮ ಜೊತೆಗೆ ಅವರು ಬಂದ್ಬಿಟ್ಟು ಈ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಎಲ್ಲಾ ರೀತಿಯ ಪೊಲೀಸ್ ಇಲಾಖೆಯ ಕೆಲಸ ಕಾರ್ಯಗಳಿಗೆ ತಮ್ಮ ಮಾರ್ಗದರ್ಶನ, ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ಕ್ರೀಡಾಕೂಟ 2024 ಇದಕ್ಕೆ ಅವರು ಮುಖ್ಯ ಅತಿಥಿಗಳಾಗಿ ಬಂದು ಕಾರ್ಯಕ್ರಮದಲ್ಲಿ ಗೌರವ ವಂದನೆ ಸ್ವೀಕರಿಸಿ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ಬಂದಂತಹ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಅಕ್ರಮ್ ಪಾಷಾ IAS ಕೋಲಾರ ಜಿಲ್ಲಾಧಿಕಾರಿಯವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಸದರಿ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠರಾದಂತಹ ಶಾಂತರಾಜ್ IPS ಸಾಹೇಬರು ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಕ್ರೀಡೆಗಳು ಮಾಡ್ತಾ ಇದ್ದೀವಿ. ಸಾಹೇಬರಿಗೆ ತುಮಕೂರಿನಿಂದ ಜಿಲ್ಲಾ KGF ಜಿಲ್ಲಾ ಪೊಲೀಸ್ ಪರವಾಗಿ ಸಾಹೇಬರಿಗೆ ಹೃತ್ಪೂರ್ವಕ ಸ್ವಾಗತವನ್ನು. ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ, ಪೂರ್ವ ಕಮಿಷನರ್ ಬಂದಿದ್ದಾರೆ, ನಗರಸಭೆಯ ಆಯುಕ್ತರು ಬಂದಿದ್ದಾರೆ, GVET ಪ್ರಾಂಶುಪಾಲರು ಬಂದಿದ್ದಾರೆ, DHO ಬಂದಿದ್ದಾರೆ. ಯಾರ್ಯಾರು ಇಲ್ಲಿ ಮುಂದಿನ ಸಾಲಿನಲ್ಲಿ ಕೂತಂತ ಎಲ್ಲ ನಮ್ಮ ಡಾಕ್ಟರ್ ಸುರೇಶ್ ಅವರು ಬಂದಿದ್ದಾರೆ, ಸಿಟಿ ಸರ್ಜನ್. ಯಾರ್ಯಾರು ಮುಂದಿನ ಸೀಟ್ನಲ್ಲಿ ಕೂತಿದ್ದಾರೆ, ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ. ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ, ಎಲ್ಲ ಜನಪ್ರತಿನಿಧಿಗಳು, ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಪತ್ರಿಕಾ ಪ್ರತಿನಿಧಿಗಳು, ಪ್ರಿಂಟ್ ಅಂಡ್ ಟೆಲಿವಿಷನ್ ಮೀಡಿಯಾ, ಹಾಗೂ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕ್ರೀಡಾಳುಗಳು, RPM ಮತ್ತು PSI ಅವರ ನೇತೃತ್ವದಲ್ಲಿ ಯಾರ್ಯಾರು ಇಲ್ಲಿ ಆಟಾಡಲಿಕ್ಕೆ ಹೋಗಿರ ತಮಗೆಲ್ಲರಿಗೂ ಸಹ ಸ್ವಾಗತವನ್ನ ಕೋರ್ತೇನೆ. ಮತ್ತೆ ಕ್ರೀಡಾ ಮನೋಭಾವದಿಂದ ಆಚರಿಸಿ. ಯಾರೇ ಗೆದ್ರು KGF ಜಿಲ್ಲಾ ಪೊಲೀಸ್ ಗೆಲ್ಲುತ್ತೆ, KGF ಜಿಲ್ಲಾ ಪೊಲೀಸಿಂದ ಅಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಿ ಆಟಾಡಿದ್ರೆ ರಾಜ್ಯ ಪೊಲೀಸ್ ಗೆಲ್ಲುತ್ತೆ, ಎಲ್ಲ ಕಡೆ ಗೆಲ್ಲೋದು ಪೊಲೀಸೇ. ಸೊ ಹಾಗಾಗಿ ಕ್ರೀಡಾ ಮನೋಭಾವದಿಂದ ಎಲ್ಲ ಆಟಾಡಿ ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ನೀಡಿದರೆ ಎಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಮುಖ್ಯ